ಏನು ನಿನ್ನೆ ಕಲಬುರಗಿಯಲ್ಲಿ ನಡೆದಂತ ಘಟನೆ ಇದೆ. ಮಾನ್ಯ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದಂತ ಛಲವಾದಿ ನಾರಾಯಣಸ್ವಾಮಿ ಅವರು ಕಾರ್ಯಕ್ರಮ ನಿಮಿತ್ತ ಹೋಗಿದ್ದಂತ ಸಂದರ್ಭದಲ್ಲಿ ಮಾಧ್ಯಮದವರು ಕೇಳಿದಂತ ಪ್ರಶ್ನೆಗಳಿಗೂ ಉತ್ತರಿಸುವಂತ ಸಂದರ್ಭದಲ್ಲಿ ಯಾರ್ಯಾರು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಕಾರ್ಯವೈಖರಿ ಬಗ್ಗೆ, ನಮ್ಮ ಸೈನಿಕರ ಏನು ಮೇಲೆ ಡೌಟ್ ಬಿದ್ದಿದ್ರು, ಇದ್ರ ಬಗ್ಗೆ ಮಾತನಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ದಾರಿಯಲ್ಲಿ ಆನೆ ಓದ್ತಾ ಇದ್ರೆ ಬೊಗಳ ನಾಯಿಗಳು 76 ಇರ್ತವೆ, ಸೀಳ್ ನಾಯಿಗಳು ಇರ್ತವೆ, ಆ ನಾಯಿಗಳು ಇರ್ತವೆ, ಈ ನಾಯಿಗಳು ಇರ್ತವೆ, ಗಜ ನಾಯಿಗಳು ಇರ್ತವೆ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದಂತ ಸಂದರ್ಭದಲ್ಲಿ ಮಾಧ್ಯಮದವರು ಆನೆ ಯಾರು, ನಾಯಿ ಯಾರು ಅಂತ ಕೇಳಿದಂತ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವ್ರ ಬಗ್ಗೆ ವಿರುದ್ಧವಾಗಿ ಯಾರು ಮಾತಾಡ್ತಾರೋ, ನಮ್ಮ ಸೈನಿಕರ ಏನು ಹೋರಾಟ ಇದೆ ಅದ್ರ ಬಗ್ಗೆ ಯಾರು ಡೌಟ್ ಬಿಡ್ತಾರೋ ಅವರೇ ನಾಯಿಗಳು ಅಂತ ಹೇಳಿದ್ರು. ಅದ್ರಲ್ಲಿ ತಪ್ಪೇನಿದೆ? ಇವತ್ತು ಈ ದೇಶದಲ್ಲಿದ್ದು, ಈ ದೇಶದ ನೆಲ ಜಲ ಪ್ರತಿಯೊಂದನ್ನು ಅನುಭವಿಸಿ ರಾಜಕಾರಣ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಮಾಡಿದೆ. ಪ್ರತಿದಿನ ದೇಶದಲ್ಲಿ ಒಗ್ಗಟ್ಟಾಗಿರ್ತಕ್ಕಂಥ ಸಂದರ್ಭದಲ್ಲಿ ರಾಜಕಾರಣವನ್ನ ಮಾಡ್ತಾ ಪಾಕಿಸ್ತಾನದ ಏಜೆಂಟ್ಗಳಂತೆ ವರ್ತನೆ ಮಾಡ್ತಾ ಇರ್ತಕ್ಕಂಥ ಈ ಪ್ರಿಯಾಂಕಾ ಖರ್ಗೆ ಅವರು ಇರ್ಬೋದು, ಮತ್ತೆ ಅವರ ತಂದೆಯವರಾದಂತ ಖರ್ಗೆ ಅವರು ಇರ್ಬೋದು, ಅವರು ನಮ್ಮ ಪಾಕಿಸ್ತಾನ ಅಂತಾರೆ. ಮೊನ್ನೆ ಮಾಧ್ಯಮದಲ್ಲಿ ಮಾತಾಡ್ತಾ ಏನೋ ಹಿಂದೆ ಚೂಟ ಮೂಟ ಯುದ್ಧಗಳಾಗ್ತಾ ಇತ್ತು ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾರೆ. ಅಂದ್ರೆ ಅವ್ರ ಕಾಲದಲ್ಲಿ ಆಗಿರೋ ಚೋಟು ಮೋಟ ಇವತ್ತು ಪಾಕಿಸ್ತಾನದ ಪ್ರಧಾನಮಂತ್ರಿಗಳು, ಪಾಕಿಸ್ತಾನದ ಸೈನ್ಯದ ಮುಖ್ಯಸ್ಥರು ಇವರೆಲ್ಲ ಸೇರ್ಕೊಂಡು ಹೊರ ದೇಶಗಳಲ್ಲಿ ಮಾಧ್ಯಮಗಳ ಮುಂದೆ ನಮ್ಮ ದೇಶದ ವಾಯುನೆಲೆಗಳ ಮೇಲೆ ದಾಳಿ ಮಾಡಿದ್ದಾರೆ, ನಮ್ಮ ದೇಶದ ವಾಯುನೆಲೆಗಳು ಧ್ವಂಸ ಆಗಿದೆ, ಉಗ್ರಗಾಮಿಗಳನ್ನ ಅವ್ರ ಸೈನಿಕರು ಅಂತ ತಿಳ್ಕೊಂಡಿರ್ತಕ್ಕಂಥ ಶಿಬಿರಗಳ ಮೇಲೆ ನಮ್ಮ ದೇಶದ ಸೈನಿಕರು ವಾಯುದಾಳಿ ಮಾಡೋದ್ರ ಮುಖಾಂತರ ನೂರಾರು ಜನ ನಮ್ಮ ದೇಶದ ಹೆಣ್ಮಕ್ಕಳ ಸಿಂಧೂರದ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ ಉಗ್ರಗಾಮಿಗಳನ್ನ ಸಂಹಾರ ಮಾಡೋದ್ರ ಮುಖಾಂತರ ಈ ದೇಶದಲ್ಲಿ ಇರ್ತಕ್ಕಂಥ ಹೆಣ್ಮಕ್ಕಳು ಏನು ನೋವು ಅನುಭವಿಸ್ತಾ ಇದ್ರು ಅವ್ರಿಗೆ ಸ್ವಲ್ಪ ರೀತಿಯಾದಂಥ ಸಮಾಧಾನ ಪಡಿಸಂತ ಕೆಲಸಗಳನ್ನ ಮಾಡಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರತಿದಿನ ವಾಯುಸೇನೆ, ಭೂಸೇನೆ, ನೌಕಾಸೇನೆ, BSF, CRPF ಎಲ್ಲ ಸೈನ್ಯದ ಮುಖ್ಯಸ್ಥರುಗಳ ಜೊತೆಯಲ್ಲಿ ಮತ್ತೆ ನಮ್ಮ ಅಜಿತ್ ದೋವಲ್ ಅವ್ರ ಜೊತೆಯಲ್ಲಿ, ನಮ್ಮ ರಕ್ಷಣಾ ಸಚಿವರ ಜೊತೆಯಲ್ಲಿ ಮೀಟಿಂಗ್ಗಳು ಮಾಡ್ತಾ ಇದ್ರೆ ನಾವು ಈ ಕಣ್ಣು ಕಾಣಿಸ್ತಾ ಇರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಎಲ್ಲೋಗಿದ್ರು 6ನೇ ತಾರೀಕಿಂದ 13ನೇ ತಾರೀಕುವರೆಗೂ ಅಂತ ಕೇಳ್ತಾರೆ. ಅಂದ್ರೆ ಇವ್ರಿಗೆ ಯಾವ್ದೋ ಹುಚ್ಚನಾಯಿ ಕಚ್ಚಿರ್ಬೇಕು ಅಂತ ಹೇಳ್ಬಿಟ್ಟು ಹೇಳಿ ನಾನು ಇವಾಗ ನಿಜವಾಗ್ಲೂ ಹೇಳಕ್ ಇಷ್ಟಪಡ್ತೀನಿ. ಪ್ರಿಯಾಂಕ್ ಅವರೇ, ಪ್ರತಿಯೊಂದಕ್ಕೂ ಒಂದು ಲಿಮಿಟ್ ಇರುತ್ತೆ. ಈ ಭಾರತ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಇವತ್ತು ದೇಶ ಮುನ್ನಡೀತಾ ಇದೆ. ಆದ್ರೆ ಇವತ್ತು ಕಲಬುರಗಿಯಲ್ಲಿ ನೀವು ಪಾಕಿಸ್ತಾನ ಏಜೆಂಟ್ ಅಂತೆ ವರ್ತನೆ ಮಾಡಿ ಇವತ್ತು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದಂತ ಛಲವಾದಿ ನಾರಾಯಣಸ್ವಾಮಿ ಅವರ ಬಗ್ಗೆ ಮೇಲೆ ನೀವು ಹಲ್ಲೆ ಮಾಡಿರ್ತಕ್ಕಂಥದ್ದು, ಅವ್ರನ್ನ ನೀವು 5 ಗಂಟೆಗಳ ಕಾಲ ಕೂಡಾಕಿರ್ತಕ್ಕಂಥದ್ದು, ಇದನ್ನೆಲ್ಲ ನೋಡಿದ್ರೆ ನೀವು ತೊಗ್ಲಕ್ ದರ್ಬಾರ್ ಮಾಡ್ತಾ ಇದ್ದೀರಿ. ಇವತ್ತು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳೋರ್ಗೆ ರಕ್ಷಣೆ, ಸಂವಿಧಾನನ ಕಗ್ಗೊಲೆ ಮಾಡ್ತಾ ಇರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅಂತವ್ರಿಗೆ ರಕ್ಷಣೆ, ಇವತ್ತು ಪಾಕಿಸ್ತಾನ ಏಜೆಂಟ್ಗಳಂತೆ ವರ್ತನೆ ಮಾಡ್ತಾ ಇರ್ತಕ್ಕಂಥವ್ರನ್ನ ಇವತ್ತು ಪಕ್ಕದಲ್ಲಿ ಕುರ್ಸ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯವ್ರಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ಇದಕ್ಕೆ ತಕ್ಷಣ ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಕ್ಷಮೆ ಯಾಚನೆ ಮಾಡಬೇಕು, ಮತ್ತೆ ಕೂಡಲೇ ಅವರ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಇಲ್ಲಾಂದ್ರೆ ನಮ್ಮ ಛಲವಾದಿ ನಾರಾಯಣಸ್ವಾಮಿ ರಾದಾಗಿ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅಣ್ಣವರು, ವಿರೋಧ ಪಕ್ಷ ನಾಯಕರಾದಂಥ ಅಶೋಕ್ ಅಣ್ಣ, ನಮ್ಮ ಎಲ್ಲ ಹಿರಿಯ ಮುಖಂಡಗಳು, ನಾವು ಕೋಲಾರ ಜಿಲ್ಲಾಧ್ಯಕ್ಷ ಆದಂಥ ಓಂಶಕ್ತಿ ಚಲಪತಿ ಅವರು ಇರ್ಬೋದು, ನಾವೆಲ್ಲ ಡಾಕ್ಟರ್ ಇರ್ಬೋದು, ಎಲ್ಲರೂ ಸಹಸ್ರಾರು ಸಂಖ್ಯೆಯಲ್ಲಿ ಕಲಬುರಗಿ ಚಲೋ ಹೋರಾಟವನ್ನು ನಂಬ್ಕೊಂಡು ಅಲ್ಲಿ DC ಆಫೀಸ್ ಮುತ್ತಿಗೆ ಹಾಕಂತ ಕೆಲಸಗಳನ್ನ ನಾವು ಮಾಡ್ತೀರಿ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರನ್ನ ನಡೆಸ್ಕೊಂಡಿರ್ತಕ್ಕಂಥ ರೀತಿ, ಅವ್ರಿಗೆ ಮಾಡಿರ್ತಕ್ಕಂಥ ಅವಮಾನಗಳನ್ನ
ಮಾಜಿ ಸ್ಪೀಕರ್ ಆದಂತ ರಮೇಶ್ ಕುಮಾರ್ ಅವರೇ ಹೇಳಿದ್ದಾರೆ, ಒಪ್ಕೊಂಡಿದ್ದಾರೆ. ನಿಜ, ಅವ್ರು ಬದುಕಿದಾಗ ಆ ತರ ಕಷ್ಟ ಕೊಟ್ಟಿದ್ರಿ ಅಂತೇಳಿ. ಇವತ್ತು ಚಲವಾದಿ ನಾಡಸ್ವಾಮಿ ಅವರು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರು, ಜೊತೆಯಲ್ಲಿ ದಲಿತ ಮುಖಂಡರು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಬಡ ದಲಿತರ ಮೇಲೆ ಈ ಬಲಿತ ದಲಿತರ ಪಾಕಿಸ್ತಾನಿ ಏಜೆಂಟ್ಗಳಂತೆ ವರ್ತನೆ ಮಾಡ್ತಾ ಇರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಮತ್ತೆ ಅವರ ಚೇಲಾಗಳವರು ಹಲ್ಲೆ ಮಾಡಿರ್ತಕ್ಕಂಥದ್ದು ಮತ್ತೆ ಅವ್ರನ್ನ ಕೂಡ ಹಾಕಿರ್ತಕ್ಕಂಥದ್ದು ನೋಡಿದಂಥ ಸಂದರ್ಭದಲ್ಲಿ ಇದು ಸಂವಿಧಾನ ವಿರೋಧಿ ಚಟುವಟಿಕೆ. ಅದಕ್ಕೆ ನಾವು ಗವರ್ನರ್ ಸಾಹೇಬ್ರನ್ನು ಮಾಧ್ಯಮಗಳ ಮುಖಾಂತರ ನಾವು ಒತ್ತಾಯ ಮಾಡ್ತೀರಿ, ಕೂಡಲೇ ಅವರ ಶಾಸಕ ಸ್ಥಾನವನ್ನ ರದ್ದುಪಡಿಸ್ಬೇಕು, ಅವ್ರ ಮಂತ್ರಿ ಸ್ಥಾನದಿಂದ ರದ್ದುಪಡಿಸ್ಬೇಕು, ಅವ್ರನ್ನ ಗಡಿಪಾರು ಮಾಡಬೇಕು ಪ್ರಿಯಾಂಕ್ ಖರ್ಗೆ ಅವ್ರನ್ನ ಅಂತ ಹೇಳ್ಬಿಟ್ಟು ಹೇಳಿ ನಾನು ಒತ್ತಾಯ ಮಾಡ್ತೀನಿ.